JDS ಪಾದಯಾತ್ರೆ ಕೈಗೊಂಡಿದ್ದಾರೆ. ಅಲ್ಲಿ ಹೇಳ್ತೀನಿ, ರಾಮನಗರದಲ್ಲಿ ಹೇಳ್ತೀನಿ. ಹೇಳಿಬಿಡಿ ಸರ್, ಓಡ್ಬಿಡ್ಲಿ ನಿಮ್ಮದು. ಇದು ರಾಜಕೀಯ ಪ್ರೇರಣೆಯಿಂದ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಒಂದು ಕೆರೆ ಕಟ್ಟಬೇಕು, ಒಂದು ನದಿ ನಾಲೆ ಮಾಡಬೇಕು, ಒಂದು ಡ್ಯಾಮ್ ಕಟ್ಟಬೇಕು, ಈ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಂತ ಪಾದಯಾತ್ರೆ ಮಾಡಿದರೆ ಸ್ವಾಗತ ಮಾಡ್ತಿದ್ವಿ ನಾವು. ಯಾವುದೋ ಕ್ಷುಲ್ಲಕವಾದಂಥ ಒಂದು ಸೈಟ್ ವಿಷಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಬ್ಬರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು, ಕುಮಾರಸ್ವಾಮಿಯವರು ಮತ್ತು ಬಸವರಾಜ ಬೊಮ್ಮಾಯಿಯವರು, ಇವರೆಲ್ಲ ಸೇರಿ ಕೆಲಸ ಮಾಡ್ತಾ ಇರೋದು ಇದು ರಾಜಕೀಯ ಪ್ರೇರಣೆ ಆಗಿದೆ. ಇದರ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ನಾವು ಉತ್ತರ ಹೇಳ್ತೀವಿ. ಸೈಟ್ ವಿಷಯ ಇದೆ. ಆ ಸೈಟ್ ತೀರ್ಮಾನ ಮಾಡಿದವರು ಕೂಡ BJP ಮತ್ತು JDS ಅವರು ಇದ್ದಾಗ, ಅದು ಅವ್ರ ಅಣ್ಣವರು ಕೊಟ್ಟಿದ್ದಂಥ ಜಮೀನು ಉಡುಗೊರೆ ಕೊಟ್ಟಿದ್ದಂಥವ್ರನ್ನ ಈಗ ಅದನ್ನು ಅಕ್ವಿಜೇಷನ್ ಆಗಿತ್ತು ಸರ್ಕಾರದ್ದು ಅಂತ ಹೇಳುವಂಥ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ವಾಸ್ತವಾಂಶ ಎನ್ಕ್ವೈರಿ ಕಮಿಟಿ ಮಾಡಿದ್ದೀವಿ, ಎನ್ಕ್ವೈರಿ ತೀರ್ಮಾನ ಮಾಡ್ತಾರೆ. ಎನ್ಕ್ವೈರಿ ತೀರ್ಮಾನ ಮಾಡೋವರೆಗೂ ಸಮಾಧಾನವಾಗಿರಬೇಕಾಗಿತ್ತು. ಇವರು ಬೇರೆ ಉದ್ದೇಶಗಳಿಟ್ಕೊಂಡು ಹೋರಾಟ ಮಾಡ್ತಾರೆ. ಗವರ್ನರ್ಗೆ ಒಂದು ಅಬ್ರಾಹ್ಮನವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಾವು ಮಿನಿಸ್ಟರ್ಸ್ ಎಲ್ಲ ಉತ್ತರ ಕೊಟ್ಟಿದ್ದೀವಿ. ಆದ್ದರಿಂದ ಇದು ಕೇವಲ ರಾಜಕೀಯವಾಗಿ ಮಾಡ್ತಾಯಿದ್ದಾರೆ. ಅದರಲ್ಲಿ ಏನೂ ಆಗೋದಿಲ್ಲ. ಸಿದ್ದರಾಮಯ್ಯನವರು ನಿರಪರಾಧಿ, ಇದರಲ್ಲಿ ಅವ್ರದ್ದು ಪಾತ್ರ ಇಲ್ಲ. ನಮಸ್ಕಾರ. ನಡಿ.